ಆರ್ಸಿಬಿ ಹುಡುಗರ ಆರ್ಭಟಕ್ಕೆ ತತ್ತರಿಸಿತು ಕೆಕೆಆರ್. ನಿಜವಾಗ್ಲೂ ಕೂಡ ಹಸಿದ ಹುಲಿಗಳಿಗೆ ಆಹಾರವಾದಂತೆ ನಿನ್ನೆ ಕೆಕೆಆರ್ ನಡುಗಿ ಹೋಯ್ತು. ಅದರಲ್ಲೂ ಕೂಡ ಕಿಂಗ್ ಕೊಹ್ಲಿಯ ಬ್ಯಾಟಿಂಗಿಗೆ ಜನ ಕ್ರೀಡಾಭಿಮಾನಿಗಳು ಫಿದಾ ಆಗೋಗ್ಬಿಟ್ರು. ಸುಮ್ಮನೆ ಹೇಳೋದಿಲ್ಲ ರೀ, ಕಿಂಗ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ಅಂತ ಹೇಳಿ, ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಅಂತ ಹೇಳಿ ಕಿಂಗ್ ಕೊಹ್ಲಿಗೆ ಯಾರು ಕೂಡ ಸುಮ್ಮನೆ ಹೇಳೋದಿಲ್ಲ. ಯಾವಾಗ ಕಳೆದ 2 ಮ್ಯಾಚ್ನಲ್ಲಿ 0ಗೆ ವಿರಾಟ್ ಕೊಹ್ಲಿ ಔಟ್ ಆದ್ರು, ಆಗ ಎಷ್ಟೋ ಜನ ಕ್ರೀಡಾಭಿಮಾನಿಗಳು ಏನ್ ಹೇಳಿದ್ರು, ಆಯ್ತಪ್ಪ ಇನ್ನು IPL ನಲ್ಲಿ ವಿರಾಟ್ ಕೊಹ್ಲಿಯ ಆಟ ಮುಗೀತು, ಇನ್ನು IPL ನಿಂದ ದೂರ ಇರಲಿ ಅಂತ ಹೇಳಿ ಅದೆಷ್ಟೋ ಜನ ಇವರು 2 ಸಲ 0ಗೆ ಔಟ್ ಆಗಿದಾಗ ಹೇಳಿದವರು ಇದ್ರು. ಆದ್ರೆ ನಿನ್ನೆ KKR ವಿರುದ್ಧ ಅಬ್ಬರಿಸಿದ ಕೊಹ್ಲಿ ಶತಕವನ್ನ ಪೂರೈಸಿ ತಮ್ಮ 2 ವರ್ಷಗಳ ಶತಕದ ಏನು ಬರ ಇತ್ತು ಅದನ್ನ ನೆಗೆಸಿದ್ದಾರೆ. ಯಾಕಂತ ಹೇಳಿದ್ರೆ ಕಿಂಗ್ ಕೊಹ್ಲಿ ಅಂತ ಹೇಳಿದ್ರೇನೆ ಚೇಸಿಂಗ್ ನಲ್ಲಿ ಅವರೇ ಕಿಂಗ್, ಚೇಸಿಂಗ್ ಮಾಸ್ಟರ್, ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ಕಿಂಗ್ ಕೊಹ್ಲಿ ಅಂತಾನೆ ಹೇಳ್ತಾ ಇದ್ದೀವಿ. 2014ರಲ್ಲಿ ಒಂದೇ ಸೀಸನ್ ನಲ್ಲಿ 4 ಸೆಂಚುರಿಯನ್ನ ಸಿಡಿಸಿದಂತ ವಿರಾಟ್ ಕೊಹ್ಲಿ ನಂತರದ ಸೀಸನ್ಗಳಲ್ಲಿ 1 ಹೀಗೆ ಒಟ್ಟು 9 ಸೆಂಚುರಿಗಳನ್ನ ನಿನ್ನೆಯ ಮೂಲಕ ಅವರು ಪೂರ್ತಿಗೊಳಿಸಿದ್ರು. IPL ಅಲ್ಲಿ 9 ಸೆಂಚುರಿಗಳನ್ನ ಹೊಡೆದಂತವರು ಬೇರೆ ಯಾರೂ ಇಲ್ಲ. ಅವರ ನಂತರದ ಸ್ಥಾನಗಳಲ್ಲಿ ಜೋಸ್ ಬಟ್ಲರ್, ಕ್ರಿಸ್ ಗೇಲ್, ಜೊತೆಗೆ KL ರಾಹುಲ್ ಮತ್ತು ಸಂಜು ಸ್ಯಾಮ್ಸನ್, ಹೀಗೆ ಅವರ ನಂತರದ ಸ್ಥಾನಗಳಲ್ಲಿ ಬರ್ತಾರೆ ಹೊರತಾಗಿ 9 ಸೆಂಚುರಿಗಳನ್ನ ಹೊಡೆದಂತವರು ಇದುವರೆಗೂ IPL ನಲ್ಲಿ ಯಾರು ಇಲ್ಲ. ಆ ದಾಖಲೆಯನ್ನು ಕೂಡ ಪೂರೈಸಿದ್ರು. ಜೊತೆಗೆ IPL ನಲ್ಲಿ ಅತ್ಯಧಿಕ ರನ್ಗಳ ಸರದಾರರ ಪಟ್ಟಿಯಲ್ಲಿ ಕೂಡ ವಿರಾಟ್ ಕೊಹ್ಲಿ ಮುಂದಿದ್ದಾರೆ. ಇನ್ನು ನಿನ್ನೆಯ ಸೆಂಚುರಿಯ ಮೂಲಕ ಇದೀಗ ಟಾಪ್ ರನ್ ಆರೆಂಜ್ ಕ್ಯಾಪ್ ನ ರೇಸ್ ನಲ್ಲಿ ಇರ್ತಕ್ಕಂಥವರಲ್ಲಿ 484 ರನ್ಗಳನ್ನು ಕೂಡ ಇವತ್ತು ವಿರಾಟ್ ಕೊಹ್ಲಿ ನಿನ್ನೆ ಪೂರೈಸಿದ್ದಾರೆ. ಇನ್ನೇನು ಕೇವಲ 24 ರನ್ಗಳನ್ನ ಮಾತ್ರ ಆರೆಂಜ್ ಕ್ಯಾಪ್ಗೆ ಅವರು ಸನಿಹದಲ್ಲಿದ್ದಾರೆ. ಒಟ್ಟಿನಲ್ಲಿ ಈ IPL ಮುಗಿಯುವ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿಯೇ ಆರೆಂಜ್ ಕ್ಯಾಪ್ ಅನ್ನ ಪಡಿತಾರೆ ಅನ್ನುವಂತಹ ಭರವಸೆ ಕೂಡ ಕ್ರೀಡಾಭಿಮಾನಿಗಳಲ್ಲಿ ಮೂಡಿ ಬಂದಿದೆ. ಹಾಗಾಗಿ ನಿನ್ನೆಯ ಬ್ಯಾಟಿಂಗ್, ಅಬ್ಬರದ ಬ್ಯಾಟಿಂಗ್, ಅವರ 2 ವರ್ಷಗಳ ಕಾಲ ಏನು ಆ ಒಂದು ಸತತವಾಗಿ 2 ವರ್ಷಗಳ ಕಾಲ ವೈಫಲ್ಯವನ್ನ ಅನುಭವಿಸಿದ್ರು, ಅದು ಈ ಸೀಸನ್ ನಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಯಾವುದೇ ಯುವ ಪ್ರತಿಭೆಗಳಿಗೂ ಕೂಡ ನನ್ನ ಆಟ ಇನ್ನೂ ಮುಗ್ದಿಲ್ಲ, ನಾನಿನ್ನೂ ಕೂಡ ಆ ರನ್ ಹಸಿವು ನನಗಿನ್ನೂ ತೀರಿಲ್ಲ ಅನ್ನೋದನ್ನ ವಿರಾಟ್ ಕೊಹ್ಲಿ ನಿನ್ನೆ ಸಾಬೀತುಪಡಿಸಿದ್ದಾರೆ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ CM ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ PUCಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.